ಹಾಯ್ ಹಲೋ ನಮಸ್ಕಾರ. ತಾರಾಪಾಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಾರಾಪಾಕ ಅಂದರೆ ಗೊತ್ತಲ್ಲ, ತಾರೆ ಇರ್ತಾರೆ, ನಳಪಾಕನ ಇಳಿಸ್ತಾರೆ. ಇವತ್ತು ಯಾವ ತಾರೆ ನನ್ನ ಜೊತೆ ಇರ್ತಾರೆ, ಯಾವ ನಳಪಾಕನ ಇಳಿಸ್ತಾರೆ? ಎಸ್, ನಾನು ನಿಮ್ಮಷ್ಟೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಬಟ್ ತಾರೆ ಯಾರು ಅಂತ ನನಗೆ ಗೊತ್ತು, ಪಾಕ ಯಾವುದು ಅಂತ ನನಗೆ ಗೊತ್ತಿಲ್ಲ. ಒಳಗೆ ಹೋಗೋಣ, ಕಷ್ಟ ಸುಖ ಮಾತಾಡ್ತಾ ಅವ್ರು ಮಾಡಿಕೊಟ್ಟ ಅಡುಗೆನ ಟೇಸ್ಟ್ ಮಾಡ್ತಾ ಒಂದಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರ್ತೀನಿ. ಸೊ ನೀವು ನನ್ನ ಜೊತೆ ಇರ್ತೀರಲ್ಲ, ಲೆಟ್ಸ್ ಗೋ. ಬನ್ನಿ 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 ಬನ್ನಿ. ಒಂದು ವರ್ಷದ ಮೇಲೆ ನೆನ್ಸ್ಕೊಂಡ್ರ ಅಲ್ವಾ? ಎಲ್ಲಾದ್ರೂ ಉಂಟಾ ಮರೆಯೋದು? ಅವಾಗ ಅಂತಲ್ಲ, ಯಾವಾಗ್ಲೂ ನೆನ್ಸ್ಕೊಂತಾ ಇರ್ತೀನಿ ನಾನು. ಎಲ್ಲ ಬರೀ ಡಬ್ಬು, ಏನ್ ಡಬ್ಬಿಲ್ಲ. ಅಯ್ಯೋ, ಹೆಂಗಿದ್ದೀರಿ? ಆರಾಮಾಗಿ. ಮನೇಲೆಲ್ಲ ಹೆಂಗಿದ್ದಾರೆ? ಎಲ್ರು ಬಂದ್ ನೋಡಿ, ಅದಕ್ಕೆ ಬಂದ್ಬಿಟ್ಟಿದೀನಿ ನೋಡಿ. ಸೊ ಮಸ್ತ್ ಮಜಾ ಮಾಡ್ತಾ ತಿಂತಾ ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ ಅಂತ 1 ವರ್ಷ ಆದ್ಮೇಲೆ ಬಂದಿದ್ದೀನಿ. ಸೊ ನಾನಿವಾಗ ಎಪಿಸೋಡ್ ಶುರು ಮಾಡ್ತಿರೋದೇ ನಿಮ್ಮಿಂದ. ಹೌದಾ? ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ತಾರಾಪಾಕ ಇರ್ಲಿ, ನೀವು ನನ್ನ ಪಕ್ಕ ಸ್ವಲ್ಪ ಇದ್ರಲ್ಲೇ ಇರ್ಬೇಕು ನೀವು. ಅದೇ ನೋಡಿ. ನೋಡಿದ್ರ, ಇದು ಬೇಕಾಗಿರೋದು. ತಾರಾಪಾಕ ಅಂತ ಪಕ್ಕಕ್ಕೆ ಬಂದ್ಬಿಡ್ಬೇಡಿ, ಫ್ರೇಮಲ್ಲಿ ಬಂದ್ಬಿಡ್ತೀರಾ ಅಂತ. ಅವ್ರ ಸ್ಪಾಂಟೇನಿಯಸ್ ಆಗಿ ಅವರಲ್ಲಿ ಉತ್ಪತ್ತಿ ಆಗುವಂತಹ ನಗೆ ಬುಗ್ಗೆ ಇದು. ನಮ್ಮನ್ನು ನಗಿಸ್ತಾರೆ, ಅವರು ನಗ್ತಾರೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಿಮ್ಮಲ್ಲಿರೋ ಒಂದು ಲೈಫ್ ಎಂಜಾಯ್ ಮಾಡೋ ಒಂದು ಮನಸ್ಥಿತಿ, ಮತ್ತು ಸುತ್ತ ಇರೋರನ್ನ ನಗಿಸ್ತಾ ಜೊತೆಲಿರೋರನ್ನ ಚೆನ್ನಾಗಿ ನೋಡ್ಕೊತ, ಇದೆಲ್ಲ ಹೆಂಗೆ ಬಂತು ನಿಮಗೆ ಅಂತಲೇ ನನಗೆ ಆಶ್ಚರ್ಯ. ಅಂದರೆ ಎಲ್ರಿಗೂ ಸುಮ್ಮನೆ ಬಂದ್ಬಿಡಲ್ಲ. 10 ಜನ ಫ್ರೆಂಡ್ಸು ಎಲ್ರಿಗೂ ಇರ್ತಾರೆ, ಆದರೆ ಎಂತೆಂಥ ಫ್ರೆಂಡ್ಸು ಎಷ್ಟು ಚೆನ್ನಾಗಿ ಜೊತೆಲಿ ಇರ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಹೌದು, ಅಂದರೆ ನನ್ನ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರನ ವಹಿಸೋದು ನನ್ನ ಫ್ರೆಂಡ್ಸೇ ಅಲ್ವಾ? ಹೌದು, ಖಂಡಿತ. ಯಾಕಂದರೆ ನಾನು ಯಾರೂ ದೂಷಿಸ್ತಾ ಇಲ್ಲ ಹಂಗಂತ, ಬಟ್ ಫ್ರೆಂಡ್ಸ್ ಅಂದಾಗ ಅವ್ರು ತುಂಬ ಹತ್ತಿರ ಆಗ್ತಾರೆ. ಈಗ ಮನ್ಸು ಹತ್ರ, ಹೃದಯಕ್ಕೆ ಹತ್ರ ಇರೋರು, ಕಣ್ಣಿಗೆ ಹತ್ರ ಇರೋರು, ಮಾತಿಗೆ ಹತ್ರ ಇರೋರು ಇರ್ತಾರೆ. ಫ್ರೆಂಡ್ಸು ಕಿವಿಗೆ ಹತ್ರ. ಫ್ರೆಂಡ್ಸ್ ಹೇಳಿದಾಗ ನಮ್ಮ ಕಿವಿಗೆ ಹೋಗುತ್ತೆ, ಕಿವಿಯಿಂದ ಮನ್ಸಿಗೆ ಹೋಗುತ್ತೆ. ಸೊ ಒಳ್ಳೆ ಫ್ರೆಂಡ್ಸ್ ಇರಬೇಕು. ಈಗ ಅವ್ರು ಹೇಳಿದಾಗ ನಮಗೆ ಇದು ಕರೆಕ್ಟ್. ಆಮೇಲೆ ತಪ್ಪು ಮಾಡಿದಾಗ ನೀನು ತಪ್ಪು ಮಾಡ್ತಿದ್ದೆ ಅಂತ ಹೇಳೋ ಫ್ರೆಂಡ್ಸ್ ಇರಬೇಕು. ನನಗೆ ಅಂಥವ್ರು ಇದ್ದಾರೆ. ಐ ಹ್ಯಾವ್ ವೆರಿ ಟ್ರೂ ಫ್ರೆಂಡ್ಸ್. ಐ ಆಮ್ ಬ್ಲೆಸ್ಡ್. ಅವರು ನನ್ನ ಹತ್ರ ಹಾಗೇ ಇದ್ದಾರೆ, ಹಾಗಾಗಿ ನಾನು ಅವ್ರ ಹತ್ರ ಹಾಗೇ ಇದ್ದೀನಿ. ನಂಗೆ ಅದ್ರ ಬಗ್ಗೆ ತುಂಬ ಹ್ಯಾಪಿ. ನಾನು ತುಂಬ ಖುಷಿ ಏನಂತಂದರೆ, ಜನರನ್ನ ಗಳಿಸಿದ್ದೀರಾ, ಜನರ ಪ್ರೀತಿನ ಗಳಿಸಿದ್ದೀರಾ. ಈ ಕನ್ನಡಿಗರು ಅನ್ನೋರು ಸುಮ್ಮನೆ ಅಲ್ಲ, ಎಲ್ಲರೂ ಹೆಂಗೆ ಅಪ್ಕೋತಾರೆ ಅಂದರೆ ಅವ್ರಿಗೆ ಇಷ್ಟ ಆಗಬೇಕಷ್ಟೇ. ಒಂದು ಸ್ವಲ್ಪ ಟೈಮ್ ತಗೊತಾರೆ, ಇಷ್ಟ ಆದರೆ ಅವ್ರು ಎಷ್ಟು ಟೈಟ್ ಹಗ್ ಮಾಡ್ತಾರೆ ಅಂದರೆ ಹೌದು, ನಾವು ಕಷ್ಟಪಟ್ಟು ಸಹಿಸ್ಕೋಬೇಕು. ತುಂಬ ಹಗ್ಗಳು ಮಾಡಿಬಿಟ್ಟಿದ್ದಾರೆ. ನೆನ್ನೆನೂ ಅಷ್ಟೇ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಹೋಗ್ಬಿಟ್ಟು ಮೇಡಮ್ ಹಾಯ್ ಅಂತ ಅಂದರು. ಹಾಯ್ ಮೇಡಮ್ ಅಂತಂದರೆ ಕೈಯಲ್ಲಿರೋ ಪೂಜಾ ಸಾಮಾನೆಲ್ಲ ಇಟ್ಕೊಂಡಿದ್ದಾರೆ, ಒಂದು ಸ್ವಲ್ಪ ತಪ್ಪಂಬಿಡ್ಲಾ ಅಂತ. ಅಯ್ಯೋ, ಅಗ್ನಿ ಬನ್ನಿ ಆಯಿತು ಅಂತ. ಇನ್ನೊಂದು ಕಡೆ ಡೇ ಬಿಫೋರ್ ಎಸ್ಟರ್ಡೇ ಅಲ್ಲೂ ಅಷ್ಟೇ, ನನ್ನ ಮಗಳಿಗೆ ಅಡ್ಮಿಷನ್ ಮಾಡಿಸ್ತದೆ. ಅವ್ರು ಬಂದವರು, ಅಕ್ಕ ಒಂದ್ಸಲ ನಿಮ್ಗೆ ತಪ್ಕೊಳ್ಳ ಅಂತೀನಿ. ಬಾಮ ಆಯಿತು. ಆ ಒಂದು ಹಗ್ಗಲ್ಲಿ ಮಾಮ್ ಫೀಲ್ ಇರುತ್ತೆ, ಪ್ರೀತಿ, ಅವ್ರಿಗೇನೋ ಒಂದು ಖುಷಿ ನಮ್ಮನ್ನು ನೋಡಿದಾಗ. ಆ್ಯಂಡ್ ಮೋರ್ ಓವರ್ ಎಲ್ಲರೂ ನಂಗೆ ಹೇಳೋದು ಅನ್ನೋದು, ನೀವೊಂದು ಪಾಸಿಟಿವ್ ಎನರ್ಜಿ, ನೀವಿದ್ರೆ ನಮ್ಗೆ ಅದೊಂದು ಪಾಸಿಟಿವ್ನೆಸ್ ಇರುತ್ತೆ ಅಂತ. ಸೊ ಹಂಗಂದಾಗ ನಮ್ಗೊಂದು ಖುಷಿ ಆಗುತ್ತೆ. ಎಲ್ರಿಗೂ ನೀವು ಹೇಳ್ದಂಗೆ ಎಲ್ರಿಗೂ ಅದು ಸಿಗಲ್ಲ, ಎಲ್ರಿಗೂ ಸಿಗಲ್ಲ. ತುಂಬ ಸೆಲೆಕ್ಟೆಡ್ ಪರ್ಸನ್ಸು, ತುಂಬ ಪುಣ್ಯ ಮಾಡಿದವ್ರಿಗೆ ಮಾತ್ರ ಅದು ದಕ್ಕೋದು. ಐ ಆಮ್ ಬ್ಲೆಸ್ಡ್ ಇನ್ ದಟ್ ವೇ ಅಲ್ವಾ? 1 ವರ್ಷದಲ್ಲಿ ಆಗಿರುವಂಥ ಅಪ್ಡೇಟ್ಸ್ ಲೈಫಲ್ಲಿ, ಪ್ರೊಫೆಷ್ನಲ್ ಆಗಿ, ಪರ್ಸ್ನಲ್ ಆಗಿ. ಡೆಫಿನೆಟ್ ಆಗಿ. ಅಂದರೆ ಈಗ 1 ವರ್ಷದಲ್ಲಿ ಒಂದು ದೊಡ್ಡ ಶೋ ಮಾಡಿದೆ, ನಿಮಗೆ ಸೂಪರ್ ಕ್ವೀನ್ ಅಂತ ಮಾಡಿದೆ ನಾನು. ಅದ್ರಲ್ಲಿ ರನ್ನರ್ ಅಪ್ ಕೂಡ ಆದೆ. ಹೌದು, ತುಂಬ ಒಳ್ಳೆ ಹೆಸರು ತಂದು ಕೊಡ್ತು. ಆ್ಯಂಡ್ ಮೋರ್ ಓವರ್ ನನಗೆ ಗೊತ್ತಿಲ್ಲದಿರೋಂಥ ಎಷ್ಟೋ ವಿಷಯಗಳು ನಾನು ಮಾಡಿದೆ. ಅಂದರೆ ಮಾಡಿಸಿದ್ರು ನನ್ನ ಹತ್ರ ಜಿ ಕನ್ನಡ ವಾಹಿನಿಯವರು. ಅಂದರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾನು ಒಂದು ಆ್ಯಕ್ಟ್ ಮಾಡಬಲ್ಲ. ಯಾಕಂದರೆ ಅದರಲ್ಲಿ ಮೈಥಾಲಜಿ ಇತ್ತು. ಭಸ್ಮಾಸುರ ಒಂದು ನಾನು ಮಾಡಿದೆ, ಭಸ್ಮಾಸುರ ನಾನಾಗಿದ್ದೆ. ಹೌದು ಹೌದು. ಸೊ ಅದನ್ನು ನೋಡಿ ವಿಜಯ ರಾಘವೇಂದ್ರ ಅವರಂತೂ ಸ್ಟೇಜ್ಗೆ ಬಂದ್ಬಿಟ್ರು. ಬಂದ್ಬಿಟ್ಟು ನಮ್ಮ ಮಾಮ ಇದಾರಲ್ಲ, ಅದೇ ಡಾಕ್ಟರ್ ರಾಜ್ಕುಮಾರ್ ಅವರು, ಅವ್ರ ತಂದೆ ನೋಡ್ದಂಗೆ ಆಗ್ತಾ ಇದೆ ಈ ಕಾಸ್ಟ್ಯೂಮ್ ಅಂತ. ಸೊ ಅದನ್ನ ನಾನು ಮರೆಯೋಕ್ಕೆ ಆಗಲ್ಲ. ಆ್ಯಂಡ್ ಮೋರ್ ಓವರ್ ಸರಿಗಮಪ್ಪ ಒಂದ್ಸಲ ಹೋದ್ವಿ. ಅಲ್ಲಿ ಹೋದಾಗ ನಮ್ಮ ಮಹಾಗುರುಗಳು ಹಂಸಲೇಖ ಸರ್ ಅವರು ಲೇಡಿ SPB ಅಂತ ಅಂದರು ನನ್ನೆಲ್ಲ. ಸೊ ಇದೆಲ್ಲ ಖುಷಿಯಾದ ವಿಷಯ ಅಲ್ಲ, ಅದು ಖುಷಿಯಾದ ವಿಷಯ. ಅದು ಅಂಥ ಮಹಾನ್ ವ್ಯಕ್ತಿಗಳ ಬಾಯಲ್ಲಿ ಹಂಗೆ ಬಂದಾಗ ಅಂಥದ್ದೊಂದು ಹೋಲಿಕೆ ಏನಾಗುತ್ತೆ, ಅದು ಏನೋ ಒಂದು ದೊಡ್ಡ ಪ್ರಶಸ್ತಿನ ಗೆದ್ದಷ್ಟು ಸಮಾಧಾನ ಆಗಲ್ಲ. ಅಷ್ಟು ಮುಗಿಸಿ ಮೂವಿ ಮಾಡಿದ್ದೀನಿ, ಅದು ರಿಲೀಸ್ ಆಗಬೇಕು. ಕುರುಡು ಕಾಂಚನ ಅಂತ ಮೂವಿ ಹೆಸರು. ಅದ್ರಲ್ಲಿ ಮಾಡಿದ್ದೀನಿ. ನಾನು ಹೇಳೋಂಗಿಲ್ಲ, ಅದ್ರ ಬಗ್ಗೆ ಏನು ರಿವೀಲ್ ಮಾಡೋಂಗಿಲ್ಲ. ಬಟ್ ತುಂಬ ಜಾಸ್ತಿನೇ ಇದೆ ನನ್ನ ಇದು ಕ್ಯಾರೆಕ್ಟರ್. ಅದರಲ್ಲಿ ಒಂಥರ ಅದೇ ಡೀಟೇಲ್ಸ್ ಕೊಡೋಂಗಿಲ್ಲ. ಚೆನ್ನಾಗಿದೆ. ನೋಡಿದ್ರೆ ಇದು ಹೆಂಗಿದೆ ಅಂದರೆ, ನಮಗೆ
ಹಿಂಗ್ ವಾಸನೆ ತೋರಿಸ್ಬಿಟ್ಟು ಇದು ಬರೀ ಪರಿಮಳ ಅಷ್ಟೇ ಒಳಗೆ ತಗೊಳಮ್ಮ, ಊಟಕ್ಕೆ ಕೇಕ್ ಕೊಡಲ್ಲ, ಆಮೇಲೆ ಊಟ ಮಾಡುವಂತೆ ಅಂತಾರಲ್ಲ ಹಂಗಿದೆ. ಬಟ್ ಪರವಾಗಿಲ್ಲ. ಇಲ್ಲ ಅದೊಂದು ಮೂವಿ ಮಾಡಿದೆ, ಚೆನ್ನಾಗಿದೆ, ಅದು ಕ್ಯಾರೆಕ್ಟರ್ ಚೆನ್ನಾಗಿದೆ ನಂದು. ಸೊ ಅದೊಂದು ಮೂವಿ ಮಾಡಿದೆ, ಅದು ರಿಲೀಸ್ ಆಗಬೇಕು. ಅದಾದಮೇಲೆ ಮಧ್ಯೆ ಮಧ್ಯೆ ನಮ್ಮದು ಸಾಂಗ್ಗಳು ಅದು ಇದು, ನಮ್ಮ ಅಯೋಧ್ಯ ರಾಮ ಓಪನಿಂಗ್ ಇತ್ತಲ್ಲ, ಅದಕ್ಕೊಂದು ಸಾಂಗ್ ಮಾಡಿದೆ. ಅದು ಕೂಡ ನಾನು ಅದ್ರ ಬಗ್ಗೆ ನನ್ ನಿಜವಾಗ್ಲೂ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಯಪ್ಪ ಅದು ತುಂಬಾ ಜನ ಇಷ್ಟಪಟ್ರು ಆ ಸಾಂಗ್. ಚೆನ್ನಾಗಿ ಇದಾಯ್ತು, ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ಸಾಂಗ್ಗಳು ಒಂದಷ್ಟೆಲ್ಲ ಬರ್ದಿದ್ದೆ, ಅದೆಲ್ಲ ಓಡ್ತಾ ಇತ್ತು. ಹಂಗೆ ನಡೀತಾ ಇದೆ ಅಷ್ಟೇ, ಶೋಗಳು ಮಾಡ್ಕೊಂಡು ನಡೀತಾ ಇದೆ. ಓಕೆ, ಪರ್ಸನಲ್ ಆಗಿ ಅಮ್ಮ ಹೆಂಗಿದ್ದಾರೆ? ಪರ್ಸನಲ್ ಆಗಿ ಅಮ್ಮ ಆರಾಮಾಗಿದ್ದಾರೆ, ಸ್ವಲ್ಪ ಹುಷಾರು ತಪ್ಪಿದ್ರು ಬಟ್ ಆರಾಮಾಗಿದ್ದಾರೆ. ಮಗಳು ಅವಳು ಈಗ ಇನ್ನು ಒಂದು ಸ್ಟೆಪ್ ಮೇಲಿದ್ದಾಳೆ, ಅಂದರೆ ಸೆಕೆಂಡ್ PUC ನಲ್ಲಿ ಒಳ್ಳೆ ಮಾರ್ಕ್ಸ್. ಹೌದು, ನಾನು ಅದನ್ನ ನೀವು ಸೋಷಿಯಲ್ ಮೀಡಿಯಾನಲ್ಲಿ ಶೇರ್ ಮಾಡಿದ್ರಿ, ನಂಗೆ ತುಂಬಾ ಹೆಮ್ಮೆ ಅನ್ನಿಸ್ತು. ಇದ್ರ ಕಷ್ಟ ಸುಖ ಒಂದಿಷ್ಟು ಹೇಳಿ ನನಗೆ. ಕಷ್ಟ ಅನ್ನೋದಕ್ಕಿಂತ ನಾನು ಯಾವಾಗಲೂ ನನ್ನ ವಿಷಯದಲ್ಲಿ ಏನಾಗುತ್ತೆ ಅಂದರೆ, ನಾನು ಕಷ್ಟಪಟ್ಟಿದ್ದು ನನ್ನ ಕಣ್ಣು ಕಾಣಿಸೋದಿಲ್ಲ. ಯಾಕಂದರೆ ನನಗೆ ಅದು ಬೇಕಾದ ರಿಸಲ್ಟ್ ಬಂದಾಗ ನಾನು ಅದನ್ನು ಮರ್ತು ಬಿಡ್ತೀನಿ. ನಮ್ಗೆ ಇದೇ ಬೇಕಾಗಿರೋದು. ನಾವು ಹತ್ತಿರ್ತೀವಿ ಎಷ್ಟೋ ಬೆಟ್ಟ ಮೇಲೆ, ಆ ತುದಿ ಹತ್ತಿದಾಗ ನಮ್ಗೆ ಆ ಸಂತೋಷನೇ ಕಾಣುತ್ತೆ ಹೊರತು ಅಲ್ಲಿ ಹತ್ತಿದ ಕಷ್ಟ ಕಾಣಿಸಲ್ಲ ನಮಗೆ. ಆ ರೀತಿ ನನ್ನ ಲೈಫಲ್ಲಿ ಏಳು ಬೀಳುಗಳು ಇತ್ತು, ಎಲ್ಲ ಇತ್ತು. ಅಂದರೆ ಇನ್ಫ್ಯಾಕ್ಟ್ ನನ್ನ ಮಗಳು ಕೂಡ ಅದರಲ್ಲಿ ಅವಳು ನನ್ನ ಜೊತೆಯಾಗಿ ನನ್ನ ಜರ್ನಿನಲ್ಲಿ ಬಂದಿರೋಳು. ಸೊ ನನಗೆ ಅವಳ ಬಗ್ಗೆ ಪ್ರೌಡ್ ಏನಕ್ಕೆ ಅಂತ ಅಂದರೆ, ಈ ಥರ ಅವಳಿಗೆ ಪಾಪ ಎಲ್ಲ ಅವಳು ಕಷ್ಟಗಳನ್ನ ನೋಡಿನೂ ಅವಳೊಂದು ಮಟ್ಟಿಗೆ ಅವಳು ಓದ್ತಾ ಇದ್ದಾಳೆ. ಅವಳದೊಂದು ಏನಿದೆ ಅದನ್ನು ಮಾಡ್ತಾ ಇದ್ದಾಳೆ. ಅಂದರೆ ಇನ್ಫ್ಯಾಕ್ಟ್ ನಮ್ಮ ರಿಯಾಲಿಟಿ ಶೋ ಇತ್ತಲ್ಲ ಸೂಪರ್ ಕ್ವೀರಲ್ಲಿ, ಅವಳು ಕೂಡ ಬಂದು ಹಾಡಿ ಅದು ವೈರಲ್ ಆಗಿತ್ತು. ಶಿ ಗೇವ್ ಮಿ ಎ ಸರ್ಪ್ರೈಸ್, ಅದು ವೈರಲ್ ಆಗೋಗಿತ್ತು ಫುಲ್ ಅವಳು ಹಾಡಿದ್ದು. ಸೊ ಅವಳು ಈಗ ಸೆಕೆಂಡ್ PU ಆಯಿತು, ಡಿಗ್ರಿಗೆ ಜಾಯ್ನ್ ಆಗಿದ್ದಾಳೆ. ಒಂದು ಮಟ್ಟ ತಲುಪಿಸಿದ್ದೀನಿ ಅನ್ನೋ ಒಂದು ಸಮಾಧಾನ, ಸಂತೋಷ ಎರಡೂ ಇದೆ. ಸೊ ಕಷ್ಟ ಅನ್ಸಲ್ಲ ನನಗೆ. ಅಂದರೆ ಇನ್ನೊಂದು ಕಡೆ ನೋಡಿ, ಕಷ್ಟ ಇದ್ರೇ ನಾವು ಮುಂದಕ್ಕೆ ಬರೋಕ್ಕಾಗೋದು. ಸುಖ ಇದ್ಬಿಟ್ರೆ ಏನು ಗೊತ್ತಾ, ಇದೆಯಲ್ಲ ಹುಡುಗರು ಏನು ಮಾಡಬೇಕು ಜೀವನ, ಮಾಡ್ಕೊಂಡ್ರಾಯ್ತು, ತಿಂದ್ರಾಯ್ತು, ಮಾಡಿದ್ರಾಯ್ತು ಅಂತ. ಅದೆಲ್ಲ ಈಗ ನಾವೇ ಅಡುಗೆ ಮಾಡಿಕೊಂಡು ನಾವೇ ತಿಂದರೆ ಆ ರುಚಿನೇ ಬೇರೆ. ಅದು ನಿಜ ಅಲ್ವಾ? ಮೊನ್ನೆ ಯಾರಿಗೂ ಅದೇ ಹೇಳ್ತಾ ಇದ್ದೆ, ನಾವು ನೂಡಲ್ಸ್ ಮಾಡೋಕ್ಕೆ 2 ನಿಮಿಷ ಬೇಕು, ಕಾಯಬೇಕು ಟೈಮ್ಗೆ. 2 ನಿಮಿಷನೂ ಕಾಯಬೇಕು ಅಲ್ಲ, ಅಂದರೆ ಏನೋ ತಿನ್ಬೇಕು ಅರ್ಜೆಂಟ್ಗೆ ನೂಡಲ್ಸ್ ಮಾಡ್ಕೊಂಡು ತಿನ್ಬಿಡೋಣ ಅದು 2 ನಿಮಿಷನಾದ್ರೂ ಕಾಯಲೇಬೇಕಾ? ಹಂಗೆ ಟೈಮು ಬೇಕು. ನೂಡಲ್ಸ್ ಮಾಡೋಕ್ಕೆ 2 ನಿಮಿಷ ಬೇಕು ಅಂದಾಗ ಬಿರಿಯಾನಿ ತಿನ್ನಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಲ್ವಾ? ಆವಾಗ ತಿನ್ನುವಾಗ ಆ ರುಚಿನೇ ಬೇರೆ, ಸ್ವಾದ ಬೇರೆ ಇರುತ್ತೆ. ಅದು ಬೇಕು ಅಂದಾಗ ಅದಕ್ಕೆ ನಾವು ಕಷ್ಟಪಡಲೇಬೇಕು. ಪಟ್ರೇನೆ ಅದಕ್ಕೆ ಸಮಾಧಾನ, ಖುಷಿ. ಲೈಫಲ್ಲಿ ಒಂಥರ ಎಲ್ಲ ಫ್ಲೇವರ್ಸ್ನು ನೀವು ಅನುಭವಿಸಿದ್ದೀರ. ಹೌದು ಹೌದಾ? ಹೌದು, ಖಂಡಿತ. ಈ ಕಷ್ಟ ಸುಖ ಎರಡನ್ನೂ ಮ್ಯಾನೇಜ್. ನೀವೇ ಆ್ಯಕ್ಚುಲಿ ಟಾಪರ್, ತುಂಬಾ ಚೆನ್ನಾಗಿ ಓದುವಂತ ಒಂದು ಗುಡ್ ಸ್ಟೂಡೆಂಟ್. ತುಂಬಾ ಅಂತಲ್ಲ, ಫಸ್ಟ್ ಕ್ಲಾಸು. ಅಮ್ಮ ಹೇಳಿದ್ದಾರೆ ಅಂದ್ರೆ ಆಗಿನ ಕಾಲಕ್ಕೆ 70% ತಗೊಂಡ್ರೆ ಈಗಿನ ಕಾಲಕ್ಕೆ 90 ತಗೊಂಡಂಗೆ ಲೆಕ್ಕ. ಅದ್ರ ಜೊತೆಗೆ ಐ ವಾಸ್ ಗೋಯಿಂಗ್ ಫಾರ್ ವರ್ಕ್. ಅಂದ್ರೆ ನಾನು ಆರ್ಕೆಸ್ಟ್ರಾಗಳಿಗೆ ಹೋಗ್ತಾ ಇದ್ದೆ. ಸೊ ನಮ್ಮಮ್ಮಗೆ ಏನಂದ್ರೆ ಅದನ್ನು ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಮಾಡಿದ್ಲು ಅನ್ನೋದಕ್ಕೆ ಅವ್ರ ಪಾಪ ಏನೋ ನಾನು ರ್ಯಾಂಕ್ ತೆಗ್ದಂಗೆ ಹೇಳ್ತಾರೆ. ಇಲ್ಲ ನಿಮ್ಗೆ ಗೊತ್ತಿಲ್ಲ, ಅಮ್ಮ ಹೇಳೋದೇ ಕರೆಕ್ಟು. ನಿಮಗೆ ಅನ್ಸ್ಬೋದು ಇವತ್ತಿಗೆ ಅದು ಏನು ಕಡಿಮೆ ಅಥವಾ ಜಾಸ್ತಿ ಆ ಥರ ಅಲ್ಲ. ಅದು ನೀವು ಅದನ್ನೆಲ್ಲ ನೋಡ್ಕೊಂಡು ತೂಗಿಸ್ಕೊಂಡು ಅಷ್ಟು ಚೆನ್ನಾಗಿ ಹಾಡ್ಕೊಂಡು ಎಲ್ಲ ಮಾಡಿದಿರಾ. ಬಟ್ 70% ಅನ್ನೋದು ಆ ಕಾಲಕ್ಕೆ ಯಾಕೆ ದೊಡ್ಡದು ಅಂದರೆ, ಎಜುಕೇಷನ್ ವರ್ಷನ್ಗೆ ಹೋಗ್ಬಿಡ್ತೀನಿ ಮತ್ತೆ ನಾನು ಪ್ರೋಗ್ರಾಮ್ ಆ ಕಡೆ ಟರ್ನ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಅದನ್ನ ಹೇಳಲ್ಲ. ಬಟ್ ಏನಂದರೆ ಈಗಿನ ಎಜುಕೇಷನ್ ಸಿಸ್ಟಮ್ಗೆ 90 ಅಲ್ಲ 100 ತೆಗೆಯೋದಕ್ಕೂ ಆಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ 70 ತೆಗೆಯೋದಕ್ಕೂ ಸಮಾನೆ. ಕಷ್ಟಪಟ್ಟೆ ತೆಗೆದಿರೋದು. ಯಾವುದು ಇಲ್ಲಿ ಇಂಟರ್ನಲ್ ಎಕ್ಸಾಮ್ಸ್ ಇರಲ್ಲ, ಓನ್ಲಿ ಪಬ್ಲಿಕ್ ಎಕ್ಸಾಮ್ಸ್ ಇರ್ತಿತ್ತು. ಐ ಬಿಲೀವ್ ಆನ್ ನಾಲೆಜ್, ನಾಟ್ ಆನ್ ದ ಮಾರ್ಕ್ಸ್. ನನ್ನ ಮಗಳಿಗೂ ನಾನು ಅದೇ ಹೇಳೋದು, ನೀನು ಮಾರ್ಕ್ಸ್ ತಗೊಳ್ಳೋದು ನನಗೆ ಇಂಪಾರ್ಟೆಂಟ್, ನೀನು ನಾಲೆಜ್ ಗೇನ್ ಮಾಡಬೇಕು. ಅವಾಗ ಎಲ್ಲಿ ಬೇಕಾದ್ರೆ ಬದುಕ್ಬೋದು. ಕರೆಕ್ಟ್, ಅದೇ ಇಂಪಾರ್ಟೆಂಟ್. ಓಕೆ, ಏನು ಪ್ಲಾನ್ಸ್ ಇಟ್ಕೊಂಡಿದ್ದೀರಾ ಮುಂದಕ್ಕೆ? ಏನು ಪ್ಲಾನ್ಸ್ ಅಂದರೆ, ಆ್ಯಕ್ಚುಲಿ ನಂದು ಒಂದಷ್ಟು ಆಲ್ಬಮ್ಗಳು ನಂದೇ ಡಿಫ್ರೆಂಟ್ ಆದಂಥ ಸ್ಟೈಲಲ್ಲಿ, ನಂದೇ ಡಿಫ್ರೆಂಟ್ ಆದಂಥ ಒಂದಷ್ಟು ಸಾಂಗ್ಸ್ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಶೂಟ್ ಮಾಡಿ ಆಚೆ ಬಿಡಬೇಕು, ಅಂದರೆ ಜನಕ್ಕೆ ತಲುಪಬೇಕು ಅದೆಲ್ಲ ಅಂತ. ಇಟ್ಸ್ ವೆರಿ ಡಿಫ್ರೆಂಟ್ ಜಾನರ್. ಅದೆಲ್ಲ ನಾನು ಮಾಡೋದು ಡಿಫ್ರೆಂಟ್ ಇದಾಗ ಮಾಡಿದ್ದೀನಿ. ಅದೆಲ್ಲ ಆಚೆ ಬರಬೇಕು. ಯಾಕಂದ್ರೆ ನನಗೆ ರೈಟಿಂಗ್ ತುಂಬ ಇಷ್ಟ. ಹೌದು, ಹಾಡು ಬರೆಯೋದು ಅಂದರೆ ಭಾಳ ಇಷ್ಟ ನನಗೆ. ಅದರಲ್ಲಿ ಇನ್ನೇನಾದ್ರು ಒಂಚೂರು ಮುಂದೆ ಹೋಗ್ಬೇಕು ಅಂತ ತುಂಬ ಆಸೆ ಇದೆ, ನೋಡೋಣ. ಈಗ 3 ವಿಷಯಗಳನ್ನ ಡಿಮ್ಯಾಂಡಲ್ಲಿ ಇಟ್ಟಿದ್ದಾರೆ ಆಡಿಯನ್ಸು ಮತ್ತು ನಮ್ಮ ಅಭಿಮಾನಿಗಳು ಎಲ್ಲ. ನಮ್ಮ ದಿಗ್ಗಜ ರವಿಚಂದ್ರನ್ ಅವ್ರ ಬಗ್ಗೆ ಒಂದಷ್ಟು ಕೇಳಬೇಕು. ಓಕೆ, ಆಯ್ತಾ? ಅದು ಡಿಮ್ಯಾಂಡು. ಇನ್ನು ಸೆಕೆಂಡ್ ಡಿಮ್ಯಾಂಡ್ ಏನಪ್ಪ ಅಂತಂದರೆ, ನೀವು ಏನೋ ರೇಖಾಯಿಂದ ರೆಮೋ ಆಗಿದ್ದು. ಓಕೆ ಓಕೆ, ಆ್ಯಂಡ್ ಅದು ದೊಡ್ಡ ಡಿಮ್ಯಾಂಡು. ಹೇಳ್ತೀನಿ ಯಾರು ಕೇಳಿದ್ರು ಅಂತ. ಆಮೇಲೆ ನೀವು ಹೇಳಿದಾದ್ಮೇಲೆ ನಿಮಗೆ ಗೊತ್ತಿದ್ರೇನು ಮೇಡಮ್, ನಮಗೆ ಗೊತ್ತಾಗಬೇಕಲ್ಲ, ಅದು ಅವ್ರ ಬಾಯಿಂದಲೇ ಕೇಳಬೇಕಲ್ಲ ಅಂತ ಎಲ್ಲ. ಆಯಿತಾ? ಸೊ ಅದಕ್ಕೆ ಮುಂಚೆ ಒಂಚೂರು ನಮ್ಗೆ ಹೊಟ್ಟೆ ತಂಪು ಮಾಡಿಬಿಡಿ.
ಖಂಡಿತ ನಾನು ಅದೇ ಅನ್ಕೊಂಡೆ, ನನಗೂ ಹೊಟ್ಟೆ ಚುರುಗುತ್ತೈತೆ ರಾಗಿ ಮುದ್ದೆ ಮುಣ್ಣೋ ಹೋಗುತ್ತೋ ಅನ್ನೋ ಥರ ಹೊಟ್ಟೆ ಚುರುಗುತ್ತೈತೆ ನಾನು ಮಾಡೋ ಅಡುಗೆ ತಿನ್ನೋ ಹೊತ್ತು. ಆದ್ರೆ ಅಡಿಗೆ ಮಾಡೋ ವಿಷಯ ಮಾತಾಡೋಣ. ಕರೆಕ್ಟ್, ಏನ್ ಮಾಡ್ಕೊಡ್ತಿದ್ರಿ ಅಂದ್ರೆ ಯಾವಾಗ್ಲೂ ಈಗ ಮೊನ್ನೆ ಎಲ್ಲ ಒಂದು ಕುಕಿಂಗ್ ಶೋ ಮಾಡಿದ್ದೆ, ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ ಅದು. ಹೌದಾ? ಅದ್ರಲ್ಲಿ ನಾನು ಚಿಕನ್ ಗೀ ರೈಸ್ ಎಲ್ಲ ಮಾಡಿದ್ದೆ. ಬಟ್ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಆಗಿ ಏನಾರು ಮಾಡೋಣ ಅಂತ. ಅದು ಚಿಕನ್ ಗೀ ರೈಸ್ ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ನಾನ್ ಬಂದಿದ್ದೀನಿ. ಪಾಂಚಾಲಿ ಪಂಚ್ ಕೊಟ್ಬಿಡ್ತಾರೆ. ನನ್ನ ಜೊತೆ ಬಂದವರಿಗೆಲ್ಲ ಅಯ್ಯೋ ಯಾವ ಮನುಷ್ಯ ಜೊತೆ ಬಂದ್ಬಿಟ್ವಿ ಗುರು, ನಮಗೂ ಚಿಕನ್ ಸಿಕ್ತಿತ್ತು ಅಂತ ಅನ್ಕೊಂಡಿರ್ಬೋದು. ಆದ್ರೆ ಅನ್ಕೋಬೇಡಿ, ಏನು ಮಾಡಕ್ಕಲ್ಲ. ಆದ್ರೆ ವೆಜ್ಜುನು ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಹೌದು, ಅಂದ್ರೆ ನಾನು ಆಕ್ಚುಲಿ ಫೇಮಸ್ ವೆಜ್ ಅಲ್ಲಿ ಅಂದ್ರೆ ಚಿತ್ರಾನ್ನ. ನನ್ನ ಫ್ರೆಂಡ್ಸ್ ಯಾರು ನೋಡ್ತಾರೆ ಅನ್ಕೊಂತಾರೆ, ಯಾಕಂದ್ರೆ ನಮ್ಮ ಮನೆಗೆ ಬಂದ್ರೆ ಎಂತ ಮೃಷ್ಟಾನ್ನ ಭೋಜನ ಇದ್ರು, ರೇಖಾ ಪ್ಲೀಸ್ ಮುಂದೆ ಒಂದು ಚಿತ್ರಾನ್ನ ಮಾಡ್ಬೋದು, ನಿಂಬೆಹಣ್ಣು ಚಿತ್ರಾನ್ನ. ನಾವು ಟ್ರಿಪ್ ಹೋಗಿದ್ವಿ ನಮ್ಮ ಫ್ರೆಂಡ್ ಒಂದು ಫಾರ್ಮ್ ಹೌಸ್ ಅಲ್ಲಿ, ಅಲ್ಲೂ ಅಷ್ಟೇ ನಿಂಬೆಹಣ್ಣು ಅಲ್ಲೇ ಇತ್ತು, ಅಲ್ಲೇ ಕಿತ್ತು, ಅಲ್ಲೇ ಎಲ್ಲ ಹಸಿಮೆಣಸಿನ್ಕಾಯಿ ಇದೆಲ್ಲ ಅಲ್ಲೇ ಅಡಿಗೆ ಮಾಡ್ಕೊಂಡು ಅದೇ ಬಾಳೆ ಎಲೆ ತಗೊಂಡು ಅಲ್ಲೇ ತಿಂದಿದ್ದೀವಿ. ಸೊ ನಾನು ಅದಕ್ಕೆ ಫೇಮಸ್ಸು. ಬಟ್ ಈಗ ಮೊನ್ನೆ ಹೊಸದೊಂದು ಕಲ್ಸ್ಕೊಂಡು ಮಾಡಿದೆ, ನಮ್ಮಮ್ಮ ತುಂಬಾ ಇಷ್ಟಪಟ್ಬಿಟ್ರು, ನಮ್ಮ ಮನೇಲಿ ಎಲ್ಲ ಇಷ್ಟಪಟ್ರು. ಈಗ ನನ್ನ ಮೇಲೆ ಪ್ರಯೋಗ, ಅದು ಪ್ರಯೋಗ ಅಲ್ಲ, ಪ್ರಯೋಗ ಮನೆಯವ್ರು ಮಾಡ್ಬಿಟ್ಟೆ, ಮಾಡಿ ರಿಸಲ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ನಿಮಗೆ ಕೊಡ್ತಾ ಇದ್ದೀನಿ. ವೆಜ್ ಅಲ್ವಾ, ಸುಮ್ಮನೆ ರೈಸ್ ಗೀಸ್ ಎಲ್ಲ ಬೇಡ ನಿಮ್ಗೆ. ಇದೊಂದು ಸ್ಪೆಷಲ್ ಆಗಿ, ಯಾಕಂದ್ರೆ ನಾವು ಕೃಷ್ಣನ್ ಭಕ್ತರು. ಆಕ್ಚುಲಿ ನಾನು ಈಶ್ವರನ್ ಭಕ್ತೆ, ಬಹಳ ಇಷ್ಟ ಈಶ್ವರ ದೇವ್ರಂದ್ರೆ. ಆದ್ರೆ ಕೃಷ್ಣ ತುಂಬಾ ಇಷ್ಟ ನನಗೆ, ಅವ್ರು ಅವಲಕ್ಕಿ ಇಷ್ಟ. ಇಷ್ಟದ ದೇವ್ರು ಒಬ್ರು ಇರ್ತಾರೆ, ಕರೆಕ್ಟ್, ಮನೆ ದೇವ್ರು, ಇಷ್ಟದ ದೇವ್ರು, ಈ ತರ ಎಲ್ಲ ನನಗೆ ಈಶ್ವರನೇ. ನಾನು ಟ್ಯಾಟೂ ಇದೆ ನೋಡಿ ಹಿಂದಗಡೆ, ಸಿಕ್ಕಾಬಿಡ. ಸೊ ಹಂಗಾಗಿ ನಿಮ್ಮ ತ್ರಿಶೂಲ ಈಗ ಸೌಟ್ ಐತಿ. ಅದೇ ಇವಾಗ ಅದಕ್ಕೆ ಕೃಷ್ಣನ್ ಇಷ್ಟವಾದಂತ ಅವಲಕ್ಕಿ ನನಗೆ ಬಹಳ ಇಷ್ಟ. ಸೊ ಅದ್ರಲ್ಲಿ ನಿಮ್ಗೊಂದು ಸ್ಪೆಷಲ್ ಅವಲಕ್ಕಿ ನನಗೂ ತುಂಬಾ ಇಷ್ಟ. ಅದ್ರಲ್ಲಿ ಡಿಫ್ರೆಂಟ್ ಆಗಿ ಒಂಚೂರು ಮಾಡ್ಕೊಡ್ತೀನಿ. ಅದು ನಾವು ಸ್ಟವ್ ಮೇಲೆ ಇಟ್ಟು ಬಾಡಿಸಿ ಅದೆಲ್ಲ ಮಾಡೋದಿಲ್ಲ, ಇನ್ಸ್ಟೆಂಟ್. ನೋಡ್ತಾ ಇರಿ, ಪಟ 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 ಅಂತ ಮಾಡ್ತೀನಿ, ಎಲ್ಲರೂ ಎಂಜಾಯ್ ಮಾಡ್ತಾರೆ. ರೆಡಿನಾ? ರೆಡಿ. ಅದಕ್ಕೆ ನನಗೆ ಹೆಲ್ಪ್ ಬೇಕಲ್ಲ. ಯಾರದು ಹೆಲ್ಪ್ ಮಾಡೋದು? ಯಾವಾಗಲೂ ನನಗೆ ತಿನ್ನೋದಕ್ಕೆ ಅಂದರೆ ನಾನು ಭೋಜನ ಪ್ರಿಯ, ನನಗೆ ಸಿಕ್ಕಾಪಟ್ಟೆ ಫುಡಿ ನಾನು, ನನಗೆ ರುಚಿಯಾಗಿರ್ಬೇಕು. ನಂಗೂ ಗೊತ್ತಪ್ಪ, ನಾನು ಯಾವಾಗ ಬಂದ್ರು ನನಗೊಂದು ವೆರೈಟಿ ಟೇಸ್ಟ್ ಮಾಡಿಸ್ದೆ ಅವ್ರು ಯಾವತ್ತೂ ಕಳ್ಸಲ್ಲ. ಅಲ್ಲ ಅಂದ್ರೆ ಕ್ವಾಲಿಟಿ ಇಂಪಾರ್ಟೆಂಟ್, ನನಗೆ ಕ್ವಾಂಟಿಟಿ ಅಲ್ಲ. ಉಪ್ಪು ಖಾರ ಹುಳಿ ಕರೆಕ್ಟ್ ಆಗಿರ್ಬೇಕು. ಸೊ ಅದಕ್ಕೆ ನಾನು ಕಾಟ ಕೊಡೋದು, ನಾನು ತಲೆ ತಿನ್ನೋದು ಅಂದ್ರೆ ಏಕೈಕ ವ್ಯಕ್ತಿ ಒಬ್ರು ಇದ್ದಾರೆ, ನಮ್ಮನೆ ಅನ್ನಪೂರ್ಣೇಶ್ವರಿ, ಇವರೇ. ಬನ್ನಿ ಚಂದ್ರಮ್ಮ. ಓಕೆ ಚಂದ್ರಮ್ಮ ಅವರೇ, ನೀವೀಗ ಸದ್ಯಕ್ಕೆ ನಮಗೆ ಅನ್ನಪೂರ್ಣೇಶ್ವರಿ ಅಲ್ಲ, ಅವ್ರು ಹೆಲ್ಪ್ ಮಾಡ್ತಾರೆ. ಅಂದ್ರೆ ನಾನು ಅಡಿಗೆ ಮಾಡುವಾಗ ಅವರೇ ಹೆಲ್ಪಿಂಗ್. ಯಾಕಂದ್ರೆ ಅವ್ರಿಗೆ ಏನ್ ಗೊತ್ತಾ, ನಾನು ಮಗಿ ಅಂತಾನೆ ಕರೆಯೋದು ಅವರು. ನಾನು ಮಗಿ ಕಷ್ಟ ಪಡಬಾರ್ದು, ಅದಕ್ಕೆ ಎಲ್ಲ ತಂದು ಕೊಟ್ಬಿಡ್ತೀನಿ. ನಾನು ಬರೀ ಕೈಯಲ್ಲಿ ಶಿ ಅಂತ ಹಾಕೋದು, ಎಲ್ಲ ಮಂತ್ರಿಸ್ಬಿಡ್ತೀರಾ? ಹೌದು, ಕೈ ತೊಳ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನಾವು ಇದನ್ನೆಲ್ಲ ತುಂಬಾ ನೋಡೋರು ಅಲ್ವಾ, ನೀಟಾಗಿ ಮಾಡಿರ್ಬೇಕು ಅಂತ. ಅವ್ರಿಗೆ ದೇವರು ಹಿಂಗೆ ಹಾಕ್ಬಿಟ್ಟಿದ್ರು, ಏನು ಮಾಡೋದು. ಮೊನ್ನೆ ಯಾವುದೋ ಒಂದು ಟಿವಿನಲ್ಲಿ ನೋಡ್ತಾ ಇದ್ದೆ ನಾನು, ಮೂವಿನಲ್ಲಿ ಸಖತ್ ಮಜಾ ಇತ್ತು. ಈಗ ಅಂದ್ಬಿಟ್ಟು ಅವ್ನು ದೋಸೆಗೆ ಹಾಕಿ ಹಿಂಗೆ ಅಂದ ಅದಕ್ಕೆ ಅವೆಲ್ಲ ನೆನ್ಸ್ಕೊಂಡ್ರೆ ಭಯ ಆಗತ್ತೆ. ಆಯ್ತು ಗುರು, ನೋಡೋಣ ಅಂತ. ಈಗ ಪೇಪರ್ ಅವಲಕ್ಕಿ ತಗೊಳ್ಳೋಣ. ಈಗ ಪೇಪರ್ ಅವಲಕ್ಕಿ ಫಸ್ಟ್. ನೋಡಿ, ಇದಕ್ಕೆ ನಾವು ಸ್ಟೋವ್ ಯೂಸ್ ಮಾಡೋದಂದ್ರೆ ಇದಕ್ಕೆ ಮಾತ್ರ. ಲಾಸ್ಟಲ್ಲಿ ಒಗ್ಗರಣೆ ಅಂದ್ರೆ ಈ ಕಡಲೆ ಬೀಜ ಇದು ಇದ್ರೆ ಮಜಾ. ಹಂಗಾಗಿ ಮಂಡಕ್ಕಿ ಅವಲಕ್ಕಿ ಎಲ್ಲದಕ್ಕೂ ಕಡಲೆ ಬೀಜ, ಅದಕ್ಕೋಸ್ಕರ ಇದೊಂದೇ ಒಂದು ನಾವು ಲಾಸ್ಟ್ ಒಗ್ಗರಣೆ ಹಾಕೋತೀವಿ. ಅದಕ್ಕೆ ಮುಂಚೆ ಫಸ್ಟ್ ನಾವು ಚೂರು ಅರಿಶಿನ ಹಾಕ್ತೀವಿ. ಫಸ್ಟ್ ಥಿಂಗ್ ಅರಿಶಿನ, ಆಮೇಲೆ ಅಚ್ಚ ಖಾರದ ಪುಡಿ. ಅದೆಲ್ಲ ನಿಮ್ಗೆ ನಿಮ್ ಖಾರಕ್ಕೆ ನಮ್ಮ ಟೇಸ್ಟಿಗೆ ತಕ್ಕ ಹಾಗೆ. ಆಮೇಲೆ ತೆಂಗಿನಕಾಯಿ ಒಂಚೂರು ಹಾಕೊಳ್ಳೋಣ. ಓಕೆ, ಅದೂ ಅಷ್ಟೇ. ಈಗ ಕೆಲವ್ರಿಗೆ ತುಂಬಾ ತೆಂಗಿನಕಾಯಿ ಇದ್ರೆ ಇಷ್ಟ ಆಗಲ್ಲ, ಕೆಲವ್ರಿಗೆ ತೆಂಗಿನಕಾಯಿ ತುಂಬಾ ಇಷ್ಟ. ಹೌದು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ ಸಾಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅಚ್ಚ ಖಾರದ ಪುಡಿ ಹಾಕಿದೀವಲ್ಲ, ಅದಕ್ಕೊಂಚೂರು ಖಾರ ಹೊಡೆದ್ಬಿಟ್ಟು ಇಷ್ಟೇ, ಚಿಟಿಕೆ ಎಷ್ಟು ಸಕ್ಕರೆ. ಓಕೆ, ಅದಾದ್ಮೇಲೆ ಒಗ್ಗರಣೆನೂ ಅಷ್ಟೇ. ನಾನು ಒಂದೊಂದ್ಸಲ ಕಮ್ಮಿ ಹಾಕೋತೀನಿ, ಇವತ್ತು ಇಷ್ಟು ಹಾಕೋಣ, ಚೆನ್ನಾಗಿರುತ್ತೆ. ನಾನು ಬಂದಿದ್ದೀನಲ್ಲ ಅಲ್ಲ, ಮತ್ತೆ ಓಕೆ. ಆ್ಯಕ್ಚುಲಿ ಗ್ಲೌಸ್ ಯೂಸ್ ಮಾಡ್ಬೋದು, ಅಷ್ಟು ನಮಗೆ ಇದು ಸಿಗೋದಿಲ್ಲ, ಅದಕ್ಕೆ ಕೈ ತೊಳೆದಿದ್ದು ನಾನು ಮುಂದೆ. ನೋಡಿ ಮಜಾ ಏನು ಸಿಗುತ್ತೆ ಅಂತ. ಇದನ್ನೆಲ್ಲ ನೋಡ್ತಿದ್ರೆ ರಾಜ್ಕುಮಾರ್ ಅವ್ರದ್ದೊಂದು ಹಾಡು ನೆನಪಾಕಿಲ್ಲ? ಯಾವ್ದು ಹೇಳಿ? ಮಾಧವಿ ಮತ್ತೆ ರಾಜ್ಕುಮಾರ್ ಅವರ ಜೊತೆ ಹಾಯಾಗಿ ಕುಳಿತಿರು ನೀನು ರಾಣಿಯಾಗಿ. ನಾನು ಇವತ್ತು ಸದ್ಯಕ್ಕೆ ರಾಣಿ. ಹಾಯಾಗಿ ನಿಂತಿರು ನೀನು ರಾಣಿಯಾಗಿ.
ಅಂತ. ಎಲ್ಲ ಕೆಲಸ ಮಾಡಿ ಮುಗಿಸುವೆ, ಅವಲಕ್ಕಿ ನಾನೇ ಮಾಡಿ ಕೊಡುವೆನು, ತರರಾಮ್ 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 ಅಂತ. ತುಂಬಾ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡ್ರೆ ಆಗಲ್ಲ, ಕಲ್ಸಕ್ಕೆ ಈಸಿ ಆಗಲ್ಲ. ಎಸ್. ಅಂದ್ರೆ ಇದು ಮೊನ್ನೆ ನಾನು ಸುಮ್ಮನೆ ಸ್ನಾಕ್ಸ್ ಮಾಡ್ಕೊಳ್ಳೋಣ ಅಂತ ನೋಡಿ ಕಲ್ತ್ಕೊಂಡಿದ್ದು. ಹೌದಾ? ಇದು ಯಾರು ಕಲ್ಸಿದ್ದು ಅಂತ ಕೇಳೋಣ ಅಂತಿದ್ದೆ. ಇಲ್ಲ ಅಂದ್ರೆ ಕೆಲವು ಸಲ ನಾನು ನಮ್ಮ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀನಿ, ಆದ್ರೆ ನಾನು ಸ್ವಲ್ಪ ಬುದ್ಧಿ ಹೆಂಗೆ ಅಂದ್ರೆ ಒಂಥರ ಬುದ್ಧಿ ನಂದು, ಅದನ್ನೇ ಮಾಡಲ್ಲ ನಾನು. ಏನಾದ್ರು ಒಂದು ಎಕ್ಸ್ಟ್ರಾ ಇಲ್ಲ ಅದ್ರೇನೋ ಮೈನಸ್. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. 1 ವರ್ಷ ಆದ್ರೂ ಅವ್ರು ಚೇಂಜ್ ಆಗಿಲ್ಲ, ಅದ್ರಷ್ಟು ಸಂತೋಷ ಇನ್ನೇನಿಲ್ಲ ನನಗೆ. ಗೊತ್ತಾಗೋಗ್ಬಿಟ್ಟಿದೆ ಚೆನ್ನಾಗಿ. ಅದು ಹೆಂಗೆ ಅಂದ್ರೆ ನಾವಂತರ ಜೊತೆಲಿ 24 ತಾಸು ಇಲ್ಲದೆ ಇರ್ಬೋದು, ಆದ್ರೆ ಮನ್ಸು ಮಾತ್ರ ಯಾವಾಗ್ಲೂ ಜೊತೆಲಿ ಇರುತ್ತೆ. ಅದೇನೋ ಸತ್ಯ. ಅದು ಹಂಗಾಗಿ ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ. ಏನ್ ಗೊತ್ತಾ, ಈ ಜನುಮಕ್ಕೆ ರುಚಿ ಸವಿಯಲು ಹಂಗೆ. ಹೌದು, ಕುಕಿಂಗ್ ನಿಮ್ಗೆ ಎಷ್ಟು ಇಂಟ್ರೆಸ್ಟ್? ನಿಜ ಹೇಳ ಸುಳ್ಳು ಹೇಳ? ನಿಜಾನು ಹೇಳಿ ಸುಳ್ಳು ಹೇಳಿ. ಅದಕ್ಕಂದ್ರೆ ನಾನು ಇತಿಹಾಸ ಹೇಳಬೇಕು ನಿಮ್ಗೆ. ಹೇಳಿ ಪ್ಲೀಸ್ ಹೇಳಿ. ನಾನು ಚಿಕ್ಕ ಹುಡುಗಿ ಇರುವಾಗ, ನಿಮ್ ಟಾಂಬಾಯ್ ಗೊತ್ತಲ್ಲ ನಾನು, ನಾನು ತಿಂದಿದ್ದು ತಟ್ಟೆನೇ ಎತ್ತಾ ಇರ್ಲಿಲ್ಲ. ವೆರಿ ಗುಡ್. ಸೊ ಏನು ಅಂದ್ರೆ ಅವಾಗೆಲ್ಲ ಅಡುಗೆ ನಾನು ಮಾಡ್ತಾ ಇರಲಿಲ್ಲ. ಬಟ್ ನನಗೆ ಆಮೇಲೆ ಮುಂದಕ್ಕೆ ಅಡುಗೆ ಮಾಡೋದೆಲ್ಲ ತುಂಬ ಇಂಟ್ರೆಸ್ಟು. ನಾನು ಮದುವೆ ಆಗೋ ತನಕ ಏನೂ ಕಲ್ತಿರ್ಲಿಲ್ಲ. ಒಂಚೂರು ಏನೋ ಸುಮ್ಮನೆ ಲೈಟಾಗಿ ನಮ್ಮ ಅಪ್ಪಂಗೆ ಏನೋ ಖುಷಿ ಆಗೋದು ಒಂದೆರಡು ಮಾಡ್ಕೊಡ್ತಿದ್ದೆ. ಆಯ್ತಾ, ನಮ್ಮಮ್ಮ ಬ್ಯುಸಿ ಇರೋರು, ಅವ್ರು ಅದನ್ನು ತಿಂತಾನೂ ಇರಲಿಲ್ಲ, ಅವ್ರಿಗೆ ಟೈಮು ಆಗ್ತಾ ಇರಲಿಲ್ಲ. ಬೈಯೋರು, ನಾನು ಇದ್ದಾಗ ಏನೂ ಮಾಡಲ್ಲ ನೀನು ಅಂತ. ಅಮ್ಮನ ನೋಡ್ರೆ ಯಾರಿಗಾರು ಅಡುಗೆ ಮಾಡಕ್ಕೆ ನಿಲ್ಸ್ಬಿಡು ಅಲ್ವಾ, ನಡೆಯುತ್ತೆ. ಅದು ನಮ್ಗೆ ಅನ್ಸೋದೇನೆ, ಅಮ್ಮ ನೋಡಿದ ತಕ್ಷಣ ಅಯ್ಯೋ ಹಸುವಾಗುತ್ತೆ ಗುರು, ನಂಗೆ ಊಟ ಬೇಕಪ್ಪ ಅನ್ಸುತ್ತೆ. ಹಂಗಾಗಿ ಅವ್ರ ಪಾಪ ಅವ್ರಿಗೆ ಮಾಡ್ಕೊಡ್ತಾ, ನಮ್ಮ ಅಪ್ಪಂಗೆ ಮಾಡ್ಕೊಡ್ತಾ ಇದ್ದೆ, ನನ್ನ ಮಣ್ಣಂಗೆ ಮಾಡ್ಕೊಡ್ತಾ ಇದ್ದೆ. ಅಂದರೆ ನನಗೆ ಪ್ಯಾಷನ್ನು ಅಡುಗೆ. ಮದುವೆ ಆದಮೇಲೆ ಚೆನ್ನಾಗಿ ಕಲ್ತ್ಬಿಟ್ಟೆ. ವೆಜ್ಜು ನಾನ್ ವೆಜ್ಜು. ಕೆಲಸ ಇಲ್ಲದೆ ಇರುವಾಗ ಮನೆಯಲ್ಲಿ ಸುಮ್ಮನೆ ಒಬ್ಬಳೇ ಇರ್ತೀನಲ್ಲ, ಒಬ್ಬಳೇ ಅಥವಾ ಕೆಲಸ ಇಲ್ಲದೆ ನಾನು ತುಂಬ ಮೂವೀಸ್ ನೋಡೋ ಹುಚ್ಚು. ಪ್ರೇಮಲೋಕ ಫಿಲಮ್ನ ಏನಿಲ್ಲ ಅಂದ್ರೆ ಒಂದು 50 ಮೇಲೆ ನೋಡಿದ್ದೀನಿ. 50 ಸಲ ಮೇಲೆ. ಹಾಂ. ಆಮೇಲೆ ಯಾರೇ ನೀನು ಚೆಲ್ವೆ, ಅದಂತೂ ಲೆಕ್ಕನೇ ಇಲ್ಲ ಬಿಡಿ. ನಂಗೆ ತುಂಬ ಇಷ್ಟವಾದ ಮೂವಿ ಅದು, ಪ್ರೀತ್ಸೋತಪ್ಪ. ಪ್ರೇಮಲೋಕ ತುಂಬ ಇಷ್ಟ ನನಗೆ. ಪ್ರೇಮಲೋಕ, ಪ್ರೀತ್ಸೋತಪ್ಪ, ಯಾರೇ ನೀನು ಚೆಲ್ವೆ, ಈ 3 ಫಿಲಮು ಸ್ವಲ್ಪ ಜಾಸ್ತಿ ನೋಡ್ಬಿಟ್ಟಿದ್ದೀನಿ. ಇವಾಗ್ಲೂ ಯಾವಾಗಾದ್ರೂ ಸುಮ್ಮನೆ ನನಗೊಂಥರ ಮೂಡ್ ಅಪ್ ಆಗಬೇಕು, ಇಲ್ಲ ಪ್ಲೆಸೆಂಟ್ ಆಗಿ ಅನಿಸ್ಬೇಕು ಅಂದಾಗ ನಾನು ಸಾಂಗ್ಸ್ ನೋಡ್ತೀನಿ, ಅದ್ರದ್ದು ಇಲ್ಲಾಂದ್ರೆ ಮೂವಿ ನೋಡ್ತೀನಿ. ರವಿ ಸರ್ ಸಿನಿಮಾಗಳಿಗೆ ಮಾತ್ರ ಆ ತಾಕತ್ತಿರೋದು. ಅಲ್ಲ ಅಂದರೆ ನಮ್ಮ ಚೈಲ್ಡ್ಹುಡ್ನ ಬಡ್ದೆಬ್ಸುತ್ತದೆ. ಕರೆಕ್ಟ್. ಸಿ ಅವ್ರ ಸಾಂಗ್ಸ್ ಇರ್ಬೋದು, ಅವಾಗಿನ ಬಟ್ಟೆಗಳಿರ್ಬೋದು, ಅವಾಗಿನ ಕಾಮಿಡಿ ನೋಡಿ, ಅಲ್ಲಿ ಕಾಮಿಡಿ ಸೆನ್ಸ್ ಕೂಡ ಅವಾಗಿನ ಕಾಮಿಡಿಯನ್ಸೇ ಹಂಗಿದ್ರು. ಕರೆಕ್ಟ್. ಅವರೇ ಅಲ್ಲ ನಮ್ಮವರೇ ಅನ್ಸೋದು. ಹೌದು. ಈಗ ಎಷ್ಟೊಂದು ಜನ ಅದರಲ್ಲಿ ಹೋಗ್ಬಿಟ್ರು, ಅವ್ರು ಹೋದಾಗ ನಿಜವಾಗ್ಲೂ ಯಾರೋ ನಮ್ಮ ಮನೆಯವರು ಏನೋ ಹಿಂಗೆ ಆಗೋಯ್ತು ಅನ್ನೋ ಫೀಲ್ ನಮಗೆ ಅನ್ಸೋದು. ನೀವು ಅದನ್ನು ಫೀಲ್ ಮಾಡಿರ್ತೀರ. ಸೊ ನಾನು ಅವಾಗ ತುಂಬ ಅದನ್ನು ಅದು ಬಿಟ್ಟರು ನಾನು ತುಂಬ ಕುತ್ಕೊಂಡು ಅದನ್ನೇ ನೋಡೋಕ್ಕಾಗಲ್ವಲ್ಲ. ಮನೇಲಿ ತಿನ್ನಲ್ಲ, ಅವತ್ತು ಚಂದ್ರಮುಖಿ ಸಂದು ಏನಾರ ಮಾಡ್ತೀನಿ ಅಂತ ಎಲ್ಲ ತರಿಸಿರ್ತೀನಿ. ಇದು ಮಾಡೋಣ, ಇವತ್ತು ರೆಡಿ ಮಾಡಿ, ಏನಮ್ಮ ಮಾಡೋಣ, ಏನೋ ಒಂದು ಬನ್ನಿ ಹೊಸದನ್ನು ಮಾಡೋಣ. ಚಾನೆಲ್ಗಳು ಬರ್ತಾವಲ್ಲ, ಅವನ್ನೆಲ್ಲ ರೆಗ್ಯುಲರ್ ಆಗಿ ಯಾವಾಗ ನೋಡ್ತೀರಾ? ಇಲ್ಲ, ನಾನು ಹಂಗೆ ನೋಡೋದೇ ಇಲ್ಲ. ನಾನು ಏನಿದ್ರು ಈ ಆನ್ಲೈನಲ್ಲಿ ಯಾವ್ದಾದ್ರು ಯೂಟ್ಯೂಬು ಇಲ್ಲ ಏನಾದರೂ ನೋಡಿದೆ, ಇಲ್ಲ ನಂದೇ ಒಂದು ಏನಾದ್ರು ಒಂದು ಟ್ರೈ ಮಾಡ್ತೀನಿ. ಹೊಸ ಥರ ಏನಾದರೂ ಒಂದು. ಮೇನ್ ಏನು, ಉಪ್ಪು ಖಾರ ಇರಬೇಕು, ಹುಳಿ ಇರಬೇಕು. ಅದಕ್ಕೆ ಏನು ಬೇಕು, ಒಂದು ಸುಮ್ಮನೆ ಒಂದು ಐಡಿಯಾ ಹಾಕೋದು. ವೆಜ್ ಅಂದರೆ ಸ್ವಲ್ಪ ಅದು ಇದು ಯೂಟ್ಯೂಬು ಇಲ್ಲ ಏನಾರು ಒಂದು ನೋಡ್ತೀನಿ. ಇಲ್ಲದೆ ಇದ್ರೆ ನಂದೇ ಐಡಿಯಾಸ್ ಮಾಡ್ಕೊಂಡು ರೆಸಿಪೀಸ್ ಮಾಡ್ಬೇಕು. ಈಗ ನೋಡಿ, ಇದ್ರಲ್ಲಿ ನೋಡಿದ್ರೆ ಇದ್ರಲ್ಲಿ ಬೇರೆ ಏನಾರೋ ಇಂಗ್ರೀಡಿಯೆಂಟ್ಸ್ ನಾನೇ ಆ್ಯಡ್ ಮಾಡಿದ್ದೀನಿ. ಆ ಟೇಸ್ಟ್ ಫ್ಲೇವರ್ಗೋಸ್ಕರ ಟೇಸ್ಟ್ ಮಾಡಿ ಫಸ್ಟು.